ಮಾಜಿ ಗೃಹ ಸಚಿವರು ಹಾಲಿ ಶಾಸಕರು ಆರ್ಗನವರು ಶ್ರೀ ಗೋಪಾಲಕೃಷ್ಣರವರು ಸನ್ಮಾನ್ಯ ಶಾಸಕರು ಸಾಗರ ನೂತನ ಇವತ್ತಿನ ಸಮಸ್ಯೆಯಲ್ಲಿ ಬಹಳ ಜನ ನೀವಿದ್ದೀರಿ. ಗ್ರಾಮ ಪಂಚಾಯತಿ ಇವತ್ತೇನು ಈ ಭಾಗದ ಜನರಿಗೆ ಮೂಲ ಸೌಕರ್ಯ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ಕುಡಿಯುವ ನೀರು. JJML ಈಗಾಗಲೇ 11 ಕೋಟಿ ರೂಪಾಯಿ JJML ಇಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಹುದೊಡ್ಡ ಯೋಜನೆಯನ್ನ ಸುಮಾರು 11 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯ ಸದಸ್ಯರು ಒಂದು ಕಿವಿ ಮಾತಾಡೋದೈತೆ, ನೀವು ಮನಸ್ಸು ಮಾಡಿದರೆ ಪ್ರತಿಯೊಬ್ಬ ಮನೆಗೂ ಸಹ ಮನೆಗೆ ನೀರು ಕೊಡುವಂತ ವ್ಯವಸ್ಥೆಯನ್ನ ನೀವು ಮಾಡ್ಬೋದು. ಯಾಕಂದ್ರೆ ನೀವು PDOಗಳು ಎಲ್ಲರೂ ಮನಸ್ಸು ಮಾಡಿದ್ರೆ ಯಾವುದೇ ಮನೆಯಲ್ಲಿ ತಪ್ಪದೆ ಮನೆ ಕುಡಿಯುವ ನೀರನ್ನು ಕೊಡುವಂತ ವ್ಯವಸ್ಥೆಯನ್ನ ಆಲೋಚನೆ ಈ ಜನರಿಗೆ ಎಲ್ಲ ಪಂಚಾಯತಿ ಜನರಿಗೆ ಅವಕಾಶ ಇದೆ. ಇಷ್ಟು ದೊಡ್ಡ ಯೋಜನೆ ಇದೊಂದೇ ಅಲ್ಲ ಬರೀ ಇದೊಂದೇ 11 ಕೋಟಿ ರೂಪಾಯಿ ಕೇವಲ ನಿಮ್ಮ ಪಂಚಾಯತ್ಗೆ ಮಾತ್ರ. ಇಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಜ್ಞಾನಂದದ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ಬಂದಿದೆ. ನನ್ನ ಸಾಗರ ತಾಲೂಕಲ್ಲಿ ವಿಪ್ಪಿನಪೇಟೆಗೂ ಸಹ 11 ಕೋಟಿ ರೂಪಾಯಿ ಬಂದಿದೆ. ಹಾಗೆ ನಾವು ಜನರಿಗೆ ನೇರವಾಗಿ ಜನರ ಸೇವೆ ಮಾಡುವಂತ ಇವತ್ತು ಆಯ್ಕೆಯಾಗಿ ಬಂದಾಗ ಜನಸೇವೆ ಮಾಡುವ ಮೂಲಕ ಜನರಿಗೆ ಮೂಲ ಸೌಕರ್ಯ ಕೊಡುವಂತ ಕೆಲಸವನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಒಟ್ಟಾಗಿ ಮಾಡಿಬಿಟ್ರೆ ಯಾವುದೇ ನಾವು MLA ಹತ್ರ ಬರುವಂತ ಪ್ರಶ್ನೆನೇ ಇಲ್ಲ. ದೊಡ್ಡ ಕೆಲಸಕ್ಕೆ ಮಾತ್ರ ನಮ್ಮ ಹತ್ರ ಉಟ್ಕೊಂಡು ಬರಬೇಕಾಗಿತ್ತು. ಈಗ ನನಗೆ 2 ಪಂಚಾಯತಿ ಮೆಂಬರ್ಸ್ ಬರ್ತಾರೆ, ಒಂದು ವಾರ್ಡ್ ಅಂತ ಬರ್ತದೆ, ನಮ್ಮ ಜನರು ಮತ್ತೊಬ್ಬರು ಬರ್ತಾರೆ. ಅಲ್ಲಿ ಈಗಾಗಲೇ ಅಲ್ಲಿಗೂ ಸ್ವಲ್ಪ ಸುಮಾರು 1,64,00,000 ರೂಪಾಯಿ ಬರುತ್ತೆ. ನಿಮಗೆ ಅಲ್ಲಿಗೂ ಬರುತ್ತೆ. ಅದ್ರ ಜೊತೆ ಮೊನ್ನೆ ಒಂದು ರಸ್ತೆ ಕೊಟ್ಟಿದ್ದೀರಿ. ಈ ಗ್ರಾಮ ಪಂಚಾಯತ್ಗೆ 2 ಲಕ್ಷ ರೂಪಾಯಿ ಮೊನ್ನೆ ಕೊಟ್ಟಿದ್ದೀರಿ. ಹಾಗಾಗಿ ಉತ್ತಮವಾದಂಥ ಒಂದು ಪಂಚಾಯತ್ಗೆ ಇವತ್ತು ಚೆನ್ನಾಗಿ ನಡಿಬೇಕಾದ್ರೆ ನೀವೆಲ್ಲರೂ ಸಹಕಾರ ಬೇಕು. ಇವತ್ತು ರಾಜ್ಯ ಸರ್ಕಾರ ನಮ್ದಿದೆ, ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಜನಪರವಾಗಿ ನಿಮ್ಮ ಮನೆಗೆ ಇವತ್ತು 5 ಗ್ಯಾರಂಟಿ ಕೊಡೋ ಮೂಲಕ ಜನಪರವಾದ ಬಡವರ ಮನೆಗೆ ಒಂದು ಆಧಾರ ಸ್ತಂಭವನ್ನು ಇಟ್ಟಿರುವಂಥ ಒಂದು ಸರ್ಕಾರ ಇವತ್ತು ಕೊಟ್ಟಿದ್ದೀರಿ. ಖಂಡಿತ ಇವತ್ತು ಏನು ಇವತ್ತು ಹೇಳಿದ್ರಿ, ಈ ಬರಗಾಲದಲ್ಲಿ ಈ ನೀರು ನಾವು ಕೊಟ್ಟಿದ್ದೀವಿ ಸರ್ ತುಂಬಾ ಇದು ಅಂತ ಹೇಳಿದ್ರು. ಖುಷಿಯಾಗಿದೆ. ಒಬ್ಬ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳು ಮತ್ತು ಇಲ್ಲಿಯ ಸ್ಥಳೀಯರೆಲ್ಲ ಸೇರಿ ಈ ಸರಿ ನಾವು ನೀರು ಹೇಗೆ ಕೊಡುವಪ್ಪ, ಜನ ಏನು ಹೊಡಿತಾರೋ ಏನೋ ಆ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಇದ್ರಲ್ಲೂ ಸಹ ಈ ಸರಿ ನಿಮಗೆ ನೀರು ಕೊಟ್ಟಿದ್ದೀರಲ್ಲ ಈ ಬರಗಾಲದಲ್ಲಿ, ನಿಜವಾಗ್ಲೂ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಎಲ್ಲ ಗ್ರಾಮ ಪಂಚಾಯತ್ PDOಗಳಿಗೆ ಕರೆಂಟು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ರಾಜ್ಯ ಸರ್ಕಾರ ಫ್ರೀ ಕೊಟ್ಟರು ಸಹ ಈ ಸರಿ ಕರೆಂಟ್ ತೆಗ್ದಿದ್ದು ನಿಮ್ಗೆ ಗೊತ್ತಿಲ್ಲ. ತೆಗ್ದಿದ್ದೀವ ನಾವು ಎಲ್ಲ ನೋಡಿದ್ದೀರಾ? ಇಲ್ಲ. ಕಾರಣ ಎಲ್ಲ ಒಂದೊಂದು ಕಡೆ ಹೋಗಿರ್ಬೋದಿದ್ರೆ, ಆದ್ರೆ ಕರೆಂಟು ತೆಗ್ದಿದ್ದು ಎಲ್ಲೂ ಇಲ್ಲ. ನಿರಂತರವಾಗಿ ಕರೆಂಟು ಜೋಗದಲ್ಲಿ ನೀರೇ ಇರಲಿಲ್ಲ. ಜೋಗದಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾ ಇರಲಿಲ್ಲ, ನಿಂತೋಗಿತ್ತು. ಆದ್ರೂ ಸಹ ನಮ್ಮ ಬಳ್ಳಾರಿಯಿಂದ ಸಾಕು ಉತ್ಪಾದನೆಯಿಂದ ತಗೊಂಡು ನಿರಂತರವಾಗಿ ಇಡೀ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಹ ಒಂದು ದೊಡ್ಡ ಸಾಧನೆ. ಹಾಗಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆದರೆ ಇಡೀ ತಾಲೂಕಿನ ಅಭಿವೃದ್ಧಿ ಆಗುತ್ತೆ ಅನ್ನೋ ನಾವು ಚಿಂತನೆ ಮಾಡ್ಕೊಳ್ತೇವೆ. ಹಾಗಾಗಿ ಕಣ್ಣಿಗೆ ಕಾಣುವಂತ ಒಂದು ದೊಡ್ಡ ಕೆಲಸ ಮಾಡಿಬಿಟ್ರೆ ಹೇಳಲಿಕ್ಕಾಗುತ್ತೆ, ನೋಡಪ್ಪ ಆ ಕೆಲಸ ಮಾಡಿದ್ದೀನಿ ನಾನು. ಹೀಗಾಗಿ ಅದನ್ನು ಇಲ್ಲಿಗೆ ಕೊಟ್ಟು ಒಟ್ಟಾರೆ ಪಂಚಾಯಿತಿ ಸಮಗ್ರ ಅಭಿವೃದ್ಧಿ ಆಗಲಿ. ಈ 3 ರಸ್ತೆ ಕೂಡೋ ಜಾಗದಲ್ಲಿ ಇರುವಂತಹ ಈ ಪಂಚಾಯಿತಿ ನಿಜವಾಗ್ಲೂ ಕೂಡ ಅವ್ರು ಹೇಳಿದ್ರು, ಈಗಾಗಲೇ ಒಂದು ಮಿನಿ ವಿಧಾನಸೌಧ ಇದ್ದಂಗೆ ನಮ್ಮ ಗ್ರಾಮೀಣ ಸೌಧ ಇದೆ. ಗ್ರಾಮೀಣ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಬಹುದು. ಅದರಿಂದ ಈ ಕಟ್ಟಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಗೆಲ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಟ್ಟಾರೆ ಈ ರೀತಿ ಚಿಂತನೆ ಮಾಡಿರ್ತಕ್ಕಂಥ ನಮ್ಮ ಪಂಚಾಯಿತಿ ಸದಸ್ಯರ ಯೋಜನೆಗೆ ನನ್ನ ಅಭಿನಂದನೆಗಳು. ಒಂದು ವೇಳೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪಂಚಾಯಿತಿ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ಅಂಗ ಇದೆ. ಸರ್ಕಾರನ ನೋಡ್ಬೇಕು ಅಂತ ಹೇಳಿದ್ರೆ ಪಂಚಾಯಿತಿಯಿಂದಲೇ ಸರ್ಕಾರ ನೋಡ್ತಾರೆ. ಪಂಚಾಯಿತಿಯಲ್ಲಿ ಏನು ಕೆಲಸಗಳು ಜಾಸ್ತಿ ನಡೆಯುತ್ತೆ, ಅದಾದ ಮೇಲೆ ಸರ್ಕಾರ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರು ಅಂತ ಹೇಳಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮೀಣ ಸಾಮಾನ್ಯ ಜನ ಯೋಚನೆ ಮಾಡೋದು ಹಾಗೆ. ಆದ್ರಿಂದ ಇವತ್ತು ಪಂಚಾಯಿತಿಗಳಿಗೆ ಸಾಕಷ್ಟು ಅನುದಾನಗಳು ಹರಿದು ಬರಬೇಕು.